ಹಸಿರು ಕ್ರಾಂತಿ ಹರಿಕಾರ, ರಾಷ್ಟ್ರ ನಾಯಕ, ಮಾಜಿ ಉಪಪ್ರಧಾನಿ, ಸಮರ್ಥ ಸಂಸದೀಯ ಪಟು, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹಿರಿಯ ದಲಿತ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನೋತ್ಸವವನ್ನ ಅದ್ದೂರಿಯಾಗಿ ದೇವನಹಳ್ಳಿ ಭಾಗದಲ್ಲಿರ್ತಕ್ಕಂಥ ತಾಲೂಕು ಕಚೇರಿ ಆವರಣ ಸೇರಿದಂತೆ ಕಚೇರಿಯಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಆಚರಣೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಬಾಬೂಜಿಯವರ ಪುತ್ಥಳಿಗೆ ಪುಷ್ಪ ನಮನಗಳನ್ನ ಸಲ್ಲಿಸುವುದರ ಮುಖಾಂತರ ಮಾನ್ಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರು ಆಗಿರ್ತಕ್ಕಂಥ KH ಮುನಿಯಪ್ಪನವರು ಅವರ ಜೀವನವನ್ನ ಮೆಲುಕು ಹಾಕೋದ್ರ ಮೂಲಕ ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಲಿ ಅವರ ಸಮುದಾಯದ ಒಂದಷ್ಟು ಮುಖಂಡರು ಕೂಡ ಮಾತನಾಡಿದ್ದಾರೆ. ಅವರೆಲ್ಲ ಬಾಬೂಜಿಯವರ ಜೀವನ ಚರಿತ್ರೆಯನ್ನು ಆದರ್ಶವಾಗಿ ತಗೊಳ್ಬೇಕು ಅಂತೇಳಿ ಒಂದಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರಲ್ಲೂ ಬಾಬೂಜಿ ಅಂದ್ರೆ ಜಗಜೀವನ್ ರಾಮ್ ರವರು ಬಿಹಾರದ ಚಾಂದ್ವದಲ್ಲಿ ದಲಿತ ಕುಟುಂಬದಲ್ಲಿ ಜನಿಸಿದ್ದು, ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಶಾಲಾ ಶಿಕ್ಷಣವನ್ನು ಆರ್ರಾ ಪಟ್ಟಣದಲ್ಲಿ ಕಲಿತಿದ್ದು, ಅಲ್ಲಿ ಅವರು ಮೊದಲ ಬಾರಿಗೆ ತಾರತಮ್ಯವನ್ನು ಎದುರಿಸಬೇಕಾಗಿತ್ತು. ಅವರನ್ನು ಅಸ್ಪೃಶ್ಯ ಎಂದು ಪರಿಗಣಿಸಲಾಯಿತು ಮತ್ತು ಬೇರೆ ಮಡಿಕೆಯಿಂದ ನೀರು ಕುಡಿಬೇಕು ಅಂತೇಳಿ ಬಾಬೂಜಿ ಅವರಿಗೆ ಹೇಳ್ತಾರೆ. ಆದ್ರೆ ಇದನ್ನ ವಿರೋಧಿಸಿ ಆ ಮಡಿಕೆಯನ್ನ ಒಡೆದು ಅವರ ಆಕ್ರೋಶವನ್ನು ಒಂದು ರೀತಿ ವ್ಯಕ್ತಪಡಿಸ್ತಾರೆ. ಆದ್ರೂ ಬಾಬೂಜಿಯವರು ವಿದ್ಯಾರ್ಥಿಯಾಗಿದ್ದಾಗಿನಿಂದಲೇ ತಮ್ಮನ್ನು ಹಲವಾರು ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹರಿಜನರ ಮಕ್ಕಳನ್ನು ಸೇರಿ ಅವರ ಪುಸ್ತಕ, ಬಟ್ಟೆ ಕೊಳ್ಳಲು ಮತ್ತು ಅವರ ಕಟ್ಟಲು ಕೈಲಾದ ಧನ ಸಹಾಯ ಮಾಡುವುದು ಮತ್ತು ದಲಿತರ ಜೀತ ವಿಮುಕ್ತರಾಗಿ ಮಾಡುವುದು. ಅವರು ರಾಜಕೀಯ ರಂಗ ಪ್ರವೇಶಿಸಿದ ಮೇಲೆ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವುದು, ಜೊತೆಗೆ ಹರಿಜನ ಸೇವಾ ಸಂಘ, ರವಿದಾಸ್ ಮಹಾಸಭಾ, ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಮುಂತಾದ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಭಾರತದಾದ್ಯಂತ ಸಂಚಾರ ಮಾಡಿ ಹರಿಜನರ ಸಂಘಟನೆ ಮಾಡಿದರು ಮತ್ತು ಕೃಷಿ ಕಾರ್ಮಿಕರ ಕನಿಷ್ಠ ವೇತನ, ಉಳುವವನಿಗೆ ಭೂಮಿ, ಮದ್ಯಪಾನ ನಿಷೇಧ ಮತ್ತು ಅಸ್ಪೃಶ್ಯತಾ ನಿವಾರಣೆ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕಾಗಿ ಅನೇಕ ಹೋರಾಟಗಳನ್ನು ಕೂಡ ಮಾಡಿದರು. 1935ರಲ್ಲಿ ಅವರು ಹಿಂದೂ ಮಹಾಸಭಾ ಅಧಿವೇಶನದಲ್ಲಿ ಕುಡಿಯುವ ನೀರಿನ ಬಾವಿಗಳು ಮತ್ತು ದೇವಾಲಯಗಳು ಅಸ್ಪೃಶ್ಯರಿಗೆ ಮುಕ್ತವಾಗಬೇಕೆಂದು ಘಂಟಾಘೋಷವಾಗಿ ಪ್ರಸ್ತಾಪವನ್ನ ಮುಂದಿಟ್ಟಿದ್ದು ಇದೇ ಬಾಬೂಜಿಯವರು ಇತರ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವಂತೆ ಭಾರತ ಸಂವಿಧಾನ ರಚನೆ ಸಂಬಂಧವಾಗಿಯೂ ಅಷ್ಟೇ ಸಮರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂವಿಧಾನ ಶಿಲ್ಪಿಗಳಲ್ಲಿ ಒಬ್ಬರಾಗಿದ್ದರೂ ಸಂವಿಧಾನ ರಚನಾ ಸಮಿತಿಗಳಲ್ಲಿ ಬಾಬೂಜಿಯವರು ಕೆಲಸ ಕೂಡ ನಿರ್ವಹಿಸಿದ್ದಾರೆ. ಬಾಬು ಜಗಜೀವನ್ ರಾವ್ ಅವರು 1936ರಿಂದ 1986ರವರೆಗೆ ನಿರಂತರವಾಗಿ ಸಂಸತ್ತಿನಲ್ಲಿ ಸದಸ್ಯರಾಗಿದ್ದು ಮತ್ತು ಇದು ವಿಶ್ವ ದಾಖಲೆ ಕೂಡ ಆಗಿತ್ತು. ಅಂದ್ರೆ ಬಾಬೂಜಿಯವರ ಸಾಧನೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ, ಹೀಗೆ ಸತತವಾಗಿ ಅವರ ಸಾಧನೆಗಳನ್ನ ಗರಿ ಹೆಚ್ಚಿಗೆ ಮೆಲುಕು ಹಾಕುವುದಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಇಂತಹ ಮಹಾನ್ ಸಾಧಕರ ಜಯಂತಿಯನ್ನ ನಮ್ಮ ದೇವನಹಳ್ಳಿಯ ತಾಲೂಕು ಕಚೇರಿ ಭಾಗದಲ್ಲಿ ಅನೇಕ ಸಮುದಾಯದ ಸಂಬಂಧಪಟ್ಟ ಹಾಗೇನೆ ಅವರ ಕಾರ್ಯಕ್ಷಮತೆಗೆ ಹೋಗ್ಬಿಟ್ಟು ಅವರ ಪ್ರೀತಿ ಪಾತ್ರರು ಕೂಡ ಅವರಿಗೆ ಪುಷ್ಪ ನಮನಗಳನ್ನ ಸಲ್ಲಿಸುವ ಮುಖಾಂತರ ಅವರಿಗೆ ಒಂದು ರೀತಿ ಸ್ಮರಣೆಯನ್ನು ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಖುಷಿಯ ವಿಚಾರ ಅಂತ ಹೇಳ್ಬೋದು.